ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಬ್ಬರು ದಿಲ್ಲಿಗೆ ಹೋದರು. ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದರು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು. ಉಪಮುಖ್ಯಮಂತ್ರಿಗಳಿಗೆ ಆ ಭೇಟಿ ಸಾಧ್ಯ ಆಗಲಿಲ್ಲ. ನೋಡಿ, ಇದೊಂಥರ ಹೆಂಗೆ ನಡೀತಾ ಇದೆ ಅಂದರೆ, ಈ F1 ರೇಸ್ ನೋಡ್ತೀವಲ್ಲ, ಒಂದು ಸಲ ಈ ಗಾಡಿ ಮುಂದೆ ಬಂತು, ಒಂದು ಸಲ ಆ ಗಾಡಿ ಮುಂದೆ ಬಂತು. ಹಾಗೆ ಇಸ್ಪೀಟಾಟದಲ್ಲಿ ರೌಂಡ್ ಹಾಕುವಾಗ ಒಂದು ಬೆಸ್ಟ್ ಕಾರ್ಡ್ ಒಬ್ಬನಿಂದ ಬರುತ್ತೆ, ಇನ್ನೊಬ್ಬಂಗೆ ಓ ಈ ಕಾರ್ಡ್ ಬಿದ್ದು ಬಿಡುತ್ತಾ ಅನ್ನೋ ಹಂಗಾಗತ್ತಲ್ಲ, ಹಂಗೆ ನಡೀತಾ ಇದೆ ಈ ಆಟ. ಹೂ ಬ್ಲಿಂಕ್ಸ್ ದ ಫಸ್ಟ್ ಅಂತಾರೆ ಇಂಗ್ಲೀಷಲ್ಲಿ. ಅದೇ ರೀತಿ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬೇಡಿಕೆಗೆ, ಡಿ ಕೆ ಶಿವಕುಮಾರ್ ಅವರ ಬೇಡಿಕೆಗೆ ಸಿದ್ದರಾಮಯ್ಯನವರು ಒಂದು ದಾಳ ಉದುರಿಸಿದ್ರು, ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ. ಡಿ ಕೆ ಶಿವಕುಮಾರ್ ಅವರ ಪ್ರಯಾರಿಟಿ ಇಮಿಡಿಯೇಟ್ ಚೇಂಜ್ ಆಗಿಬಿಡ್ತು. ಮುಖ್ಯಮಂತ್ರಿ ಮಾಡಿ ಅನ್ನುವ ಬೇಡಿಕೆಯನ್ನು ಮುಂದಿಟ್ಟು ಈಡೇರಿಸಿಕೊಳ್ಳುವುದಕ್ಕಿಂತಲೂ ಪ್ರಮುಖ ಪ್ರಯಾರಿಟಿ ಅದಕ್ಕಿಂತ ಮುಂಚೆ ಕ್ಯಾಬಿನೆಟ್ ರೀಶಫಲ್ ಆಗದಂತೆ ನೋಡಿಕೊಳ್ಳುವುದು. ಹೀಗೆ ಗೇಮ್ ಚೇಂಜ್ಗಳಾಗೋದು. ಆ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಸದ್ಯಕ್ಕೆ ಕ್ಯಾಬಿನೆಟ್ ರೀಶಫಲ್ ಆಗೋದು ಡೌಟು. ಇವತ್ತು ಸಂಜೆ ಬಂದ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು, ನೀವಿಬ್ಬರೂ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡು ಒಂದು ಒಮ್ಮತಕ್ಕೆ ಬಂದ ಮೇಲೆ ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ದಾರೆ. ಇದು ಯಾವತ್ತಾರೂ ಆಗದ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಕೂತ್ಕೊಂಡು ಆಯಿತು ಹಂಗಿದ್ರೆ ಕ್ಯಾಬಿನೆಟ್ ರೀಶಫಲ್ ಮಾಡೋಣ, ಇಂಥವ್ರನ್ನ ತಗೊಳ್ಳೋಣ, ಇಂಥವ್ರನ್ನ ಕೈ ಬಿಡೋಣ ಅಂತ ಮಾತಾಡಿ ಯಾವಾಗ ಆಗ್ಬೇಕದು? ಅಲ್ಲಿಗೆ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಆಬ್ವಿಯಸ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಇಶ್ಯೂನ ಅಡ್ರೆಸ್ ಮಾಡುವ ಮನಸ್ಥಿತಿಯಲ್ಲಿ ಸದ್ಯಕ್ಕಿಲ್ಲ, ಮಾಡೋದಕ್ಕೂ ಆಗೋದಿಲ್ಲರಿ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಅನ್ನುವ ಏಟ್ ಇದೆಯಲ್ಲ, ಆ ಏಟ್ನಿಂದ ಮೊದಲು ಸಾವರಿಸಿಕೊಳ್ಳಬೇಕು. ಆ ನಂತರ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಗಮನ ಹರಿಸುವುದಕ್ಕೆ ಅವಕಾಶ ಸಿಗುವುದು.